ಅಶ್ವಿನಿ ರಾಮಪ್ರಸಾದ್ ಅವರು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಸುಮಾರು ಕುಟುಂಬಗಳಿಗೆ ಅನ್ನದಾತರವರು. ಕ್ಯಾಸರ್ ಜಗತ್ತು ಬಂದಾಗ ಗೀಗಿ ಪದ, ಏಕ್ತಾರಿ ಪದ, ತತ್ವ ಪದಗಳನ್ನ ಅಶ್ವಿನಿ ಕ್ಯಾಸೆಟ್ಗಳಲ್ಲಿ ಕೇಳ್ತಾ ಇದ್ವಿ. ಆ ಸಂಸ್ಥೆಯಲ್ಲಿ ಜೋಗಿ ಅಂತ ಅತ್ಯುತ್ತಮ ಚಿತ್ರವನ್ನು ನೀಡಿದಂಥವರು. ಸುಮಾರು ವರ್ಷಗಳ ನಂತರ ಗಾರ್ಗ ಅನ್ನುವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಅವರ ಮಗನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅರುಣ್ ಅವರನ್ನ ಬಹಳ ಒಳ್ಳೆ ನಟ ತಯಾರಿಕೆ ಮಾಡ್ಕೊಂಡು ಬಂದಿದ್ದಾರೆ. ನಾನು ಈ ವೇದಿಕೆಯಲ್ಲಿ ಒಂದು 5 ದಶಕ 50 ವರ್ಷ ನಮ್ಮನ್ನು ರಂಜಿಸಿದಂತಹ ಸಾಯಿ ಕುಮಾರ್ ಸರ್ಗೆ ಧನ್ಯವಾದಗಳು ಹೇಳ್ತೀನಿ. 50 ವರ್ಷ ನಮ್ಮನ್ನು ಭರ್ಪೂರವಾಗಿ ಮನರಂಜಿಸಿದ್ದೀವಿ. ನಿಮ್ಮ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ, ಭಾರತೀಯ ಚಲನಚಿತ್ರ ತುಂಬಾ ದೊಡ್ಡದು. ಏನಾದ್ರೂ ಸಮಸ್ಯೆ ಇದ್ರೆ, ಏನಾದ್ರೂ ಬೇಜಾರಾದ್ರೆ, ಏನಾದ್ರೂ ಕಷ್ಟಗಳಿದ್ರೆ ಅವತ್ತು ಹೇಳ್ಕೊಂಡ್ರೆ ಬಹಳ ಸಮಾಧಾನ ಸಿಗುತ್ತೆ. ಆ ಗಾರ್ಗ ಟೈಮಲ್ಲಿ ಆ ಅನುಭವ ನನಗಾಗಿದೆ. ಒಂದು ಅಣ್ಣನ ಜಾಗದಲ್ಲಿ, ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡ್ತಾರೆ. ಸರ್, ವಿ ಆರ್ ವೆರಿ ಬ್ಲೆಸ್ಡ್. ನಿಮ್ಮಂತ ದೊಡ್ಡ ನಟರನ್ನು ಪಡೆದು ನಿಜವಾಗ್ಲೂ ಕೂಡ ಪುಣ್ಯ ಅನ್ಕೋತೀನಿ. ಗಾರ್ಗದಲ್ಲಿ ಒಂದು ವಿಶೇಷವಾದ ಪಾತ್ರ, ಹಾಸ್ಯ ಪಾತ್ರ. ನಾನು ಸ್ವಲ್ಪ ಕಳನಟನಾಗಿ ಕಾಣಿಸ್ಕೋತಾ ಇದ್ದೀನಿ, ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಈ ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ರಾಮಪ್ರಸಾದ್ ಸರ್ ದೊಡ್ಡ ಒಂದು ಹಣ್ಣಿನ ಬುಟ್ಟಿ ಇಟ್ಕೊಂಡು ಮನೆಗೆ ಬಂದು ನನ್ನ ಮಗನ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ಬಹಳ ಒಳ್ಳೆ ಇನ್ವಿಟೇಷನ್ ಕೊಟ್ಟರು. ಬಹಳ ಚೆನ್ನಾಗಿ ಬಂದಿದೆ. ನಂದು ಮತ್ತು ಅರುಣ್ ಸಾಗರ್ ಅವರ ಕಾಂಬಿನೇಷನ್ ಬಹಳ ಚೆನ್ನಾಗಿ ಬಂದಿದೆ. ಸಾಯಿ ಕುಮಾರ್ ಸರ್ ಜೊತೆ, ಅರುಣ್ ಅವ್ರ ಜೊತೆ, ದೊಡ್ಡ ನಟರ ಜೊತೆ ಸ್ಕ್ರೀನ್ ಹಂಚ್ಕೊಂಡಿದ್ದೀನಿ. ಬಹಳ ಖುಷಿಯಾಗಿದೆ ನನಗೆ. ರಾಮಪ್ರಸಾದ್ ಸರ್ಗೆ ಒಳ್ಳೇದಾಗಲಿ, ಅರುಣ್ ಅವರಿಗೆ ಒಳ್ಳೇದಾಗಲಿ, ಕನ್ನಡ ಸಿನಿಮಾ ಇನ್ನಷ್ಟು ಬೆಳೆಯಲಿ. ವಿಶೇಷವಾಗಿ ನಾನು ನೋಡಿದಂಥ ಒಂದು ಉದ್ಯೋನ್ಮುಖ ನಿರ್ದೇಶಕ ನಮ್ಮ ಈ ಸಿನಿಮಾದ ಡೈರೆಕ್ಟರ್. ಇದು ಈಗಾಗಲೇ 2 ಸಿನಿಮಾಗಳನ್ನು ಅವರು ಪಡ್ಕೊಂಡಿದ್ದಾರೆ. ರವಿಯಣ್ಣ ಹಳೆದು ತೂಗಿ ಕೆಲಸ ಮಾಡುವಂತ ಮನುಷ್ಯ. ರವಿಯಣ್ಣ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂದಲ್ಲಿ ಇರುತ್ತೆ, ಒಂದು ಗತ್ತು ಗಮ್ಮತ್ತು ಇದ್ದೇ ಇರುತ್ತೆ. ಸಾಕಷ್ಟು ಸಿನಿಮಾಗಳನ್ನು ಅವರು ಮಾಡಲಿ. ಕನ್ನಡದ ಪ್ರಶಾಂತ್ ನೀಲ್ ರೀತಿಯಲ್ಲಿ, ಯೋಗರಾಜ್ ಭಟ್ ರೀತಿಯಲ್ಲಿ, ಒಂದು ದುನಿಯಾ ಸೂರಿ ಅವರ ರೀತಿಯಲ್ಲಿ ಅವರು ಬೆಳೆಯಲಿ ಅಂತ ಆಶಿಸ್ತೀನಿ. ಗಾರ್ಗ ಒಳ್ಳೆ ಚಿತ್ರ ಆಗಿ ಮೂಡಿ ಬರಲಿ. ಥ್ಯಾಂಕ್ ಯು ವೆರಿ ಮಚ್.